ಅಭಿಮಾನಿ ಪಾಪ ಅವರು ಮುಸ್ಲಿಂ ಬಾಂಧವರು ಅವರು ಕೂಡ ಕನ್ನಡ ಪುಸ್ತಕ ಇಟ್ಕೊಂಡಿದ್ದಾರೆ. ಈ ತರದೆಲ್ಲ ಪ್ರೇರಣೆಯಾಗಿ ಇವತ್ತು ಏನಿದೆ ಸಾರ್ವಜನಿಕರು ಅದನ್ನ ಬಳಸ್ಕೊಳ್ಬೇಕು. ಆ ತರ ತಾವು ಕೂಡ ಆಸೆ ಇದೆ ನಿಮ್ಗೆ. ಅದನ್ನ ಹಂಗಾಗಿ ಇಷ್ಟೆಲ್ಲ ನೀವು ಸಾಧನೆ ಮಾಡ್ತಾ ಇದ್ದೀರಾ. ಅದು ಪುಸ್ತಕದಲ್ಲಿ ನೀವು ಯಾವುದೇ ಪ್ರಕಾರ ಇದೆ ಅದ್ರ ಪ್ರಕಾರ ಅಂದ್ರೆ ಯೋಗ, ಧ್ಯಾನ, ಆಮೇಲೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಸ್ ದ ಹೈಯೆಸ್ಟ್ ಸ್ಟೇಟ್ ಆಫ್ ಯೋಗ. ಸೊ ಅದರದ್ದೆಲ್ಲ ಬೇರೆ ಬೇರೆ ಬುಕ್ಗಳಿದೆ. ಮಾನಸಿಕ ಆರೋಗ್ಯಕ್ಕೆ ಡಾಕ್ಟರ್ CR ಚಂದ್ರಶೇಖರ್ ನಿಮಾನ್ಸ್ನವರು ಅವರು ಬರೆದಂಥ ಎಲ್ಲ ಪುಸ್ತಕಗಳನ್ನು ನಾನು ಕೊಂಡ್ಕೊಂಡಿದ್ದೀನಿ. ಮತ್ತು ಕೆಲವೊಂದೆಲ್ಲ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಮತ್ತು ಅವ್ರ ಹತ್ರ ತರಬೇತಿ ಮಾಡಿದ್ದೀನಿ. ಭಾಳಷ್ಟು ಅಧ್ಯಯನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ಬೇರೆ ಬೇರೆ ಕಡೆ ಉಪನ್ಯಾಸಕ್ಕೆಲ್ಲ ಬಳಸ್ಕೋತೀವಿ. ಭಾಳಷ್ಟು ಜನ ಕೆಲವರು ರೆಫರೆನ್ಸ್ ಕೇಳ್ತಾರೆ. ಈಗ ಮೊನ್ನೆ ರಾಮದೇವ್ ಬಾಬಾ ಇದು ಮೈಸೂರಿನ ದಕ್ಷಿಣ ಪ್ರಾಂತದ ಮುಖ್ಯಸ್ಥರು ಶಶಿಕುಮಾರ್ ಅಂತ ಅವರು ಮನೆಗೆ ಬಂದಿದ್ದರು. ಅಲ್ಲಿ ಬೈರಿ ಸರ್ದು ಒಂದು ಕಾರ್ಯಕ್ರಮ ಇತ್ತು ಅನಂತೇಶ್ವರ ಭವನದಿಂದ. ನಾವು ಅವ್ರ ಕಾರ್ನಲ್ಲಿ ಕರ್ಕೊಂಡ್ಬಂದರು. ಮನೆಯನ್ನೆಲ್ಲ ಸುಮಾರು ಒಂದು 3 hours ಮನೆಯನ್ನೆಲ್ಲ ನೋಡಿದರು. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದರು, ಮಾತಾಡಿದರು. ಆಮೇಲೆ BKS ಅಯ್ಯಂಗಾರ್ ಬರೆದಂತಹ ಒಂದು ದೊಡ್ಡ ಪುಸ್ತಕ ಇತ್ತು. ಆ ಪುಸ್ತಕ ನಾನು ನೋಡೇ ಇಲ್ಲ, ನನಗೆ ಬೇಕು, ಒಂದು ಸ್ವಲ್ಪ ದಿವಸ ಓದ್ಕೊಡ್ತೀನಿ ಅಂತ ತೊಗೊಂಡೋದ್ರು. ಅವರು ಪ್ರೇರಣೆ ಪಡ್ಕೊಂಡ್ರು. ನಾನು ನಾಗರಾಜ್ ಬೈರಿ ಸರ್ ಅಲ್ಲ, ಇನ್ನು ಶಶಿಕುಮಾರ್ ಅದು ಪತಂಜಲಿ ರಾಮದೇವ್ ಬಾಬಾ ಯೋಗ ಶಿಕ್ಷಣ ಅದರಿಂದ ಮೈಸೂರಿನ ಮುಖ್ಯಸ್ಥರು. ಮತ್ತೆ ಅವರು ಮೋದಿಜಿಯವರಿಗೆ ಮತ್ತೆ ರಾಮದೇವ್ ಬಾಬಾ ಅವರಿಗೆ ತುಂಬಾ ನಿಮ್ಮ ಹತ್ರ ಇದ್ದಂತ ಪುಸ್ತಕನ ಅವರು ಓದ್ಲಿಕ್ಕಂತ ತಗೊಂಡೋದ್ರು. ಇಲ್ಲ, ಓದ್ಲಿಕ್ಕೆ ನನಗೆ ಅದು ಒಂದೇ ಕಾಪಿ ಇದ್ದಿದ್ದು. ನನಗೆ ಬೇಕು ಸರ್ ಅದೊಂದೇ. ಅದು ಸುಮಾರು ಒಂದು 4,000 ರೂಪಾಯಿ ಬೆಲೆ ಬಾಳುವಂತ ಪುಸ್ತಕ. ಅಲ್ಲ, ದುಡ್ಡು ಇರ್ಲಿ, ಎಷ್ಟು ಪುಟ ಇರುತ್ತೆ ಗುರುಳೆ? ಅದು ಸುಮಾರು ಒಂದು 800 ಪೇಜ್ ಇದೆ. ದೊಡ್ಡ ಬುಕ್. ಅದು ಇಡೀ BKS ಅಯ್ಯಂಗಾರ್ ಏನ್ ಸಾಧನೆ ಮಾಡಿದ್ರು ಅದನ್ನೆಲ್ಲವನ್ನ ಅತ್ಯಂತ ವ್ಯವಸ್ಥಿತವಾಗಿ ಎನ್ಸೈಕ್ಲೋಪೀಡಿಯಾ ಆಫ್ ಯೋಗ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತೆಲ್ಲ ಮಾಡ್ತಿದ್ವಿ. ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಅದೆಲ್ಲ ಮಾಡಿದ್ವಿ ನಮ್ಮ ಕ್ಲಾಸ್ದು. ಮತ್ತು ಅದರದೆಲ್ಲ ಡೀಟೇಲ್ಸ್ ಅನ್ನೆಲ್ಲ ಅವರು ತಗೊಂಡ್ರು. ಕೆಲವೊಂದೆಲ್ಲ ಫೋಟೋ ಹೊಡ್ಕೊಂಡ್ರು, ಇದು ಮಾಡಿದ್ರು. ಇಲ್ಲಿ ಮೈಸೂರು ಯೋಗ ಒಕ್ಕೂಟ ಇದೆ, ಮೈಸೂರು ಯೋಗ ಪರಿಷತ್ತು, ಮತ್ತು ತುಂಬಾ ಹಲವಾರು ಯೋಗಕ್ಕೆ ಸಂಬಂಧಪಟ್ಟ ಸಂಸ್ಥೆ ಇದೆ. ಅಲ್ಲೆಲ್ಲ ಟೀಚರ್ಸ್ ಎಲ್ಲ ಇದ್ದಾರೆ. ಆ ಟೀಚರ್ಸ್ಗೆಲ್ಲ ಇದನ್ನು ನೀವು ಪರ್ಸನಾಲಿಟಿ ಕ್ಲಾಸ್ ಏನ್ ಮಾಡಿದ್ರಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಶಿಬಿರ ಏರ್ಪಡಿಸ್ತೀವಿ. ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ ಅಂತಾರಾಷ್ಟ್ರೀಯ ಯೋಗ ಸಂಸ್ಥೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲೇ ಇರಬೇಕು. ಯಾಕಂದ್ರೆ ಅವರು ತಮ್ಮ ಜೀವನವನ್ನೆಲ್ಲ ಪೂರ್ತಿಯಾಗಿ ಮೈಸೂರಿಗೋಸ್ಕರ, ಮೈಸೂರು ರಾಜ್ಯ ಜನತೆಗೋಸ್ಕರ ಪ್ರತಿಯೊಂದು ಫ್ಯಾಕ್ಟ್ರಿ, ಇಂಡಸ್ಟ್ರಿ, KRS ಇರ್ಬೋದು, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ವಿದ್ಯುತ್ ಇಡೀ ಇದು ಏಷ್ಯಾ ಖಂಡದಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಬೆಂಗಳೂರು ನಗರಕ್ಕೆ KGF ಚಿನ್ನದ ಗಣಿಗೆ ಕೊಟ್ಟಂತವರು. ಗಂಧದ ಡಾಕ್ಟರ್ ವಿ ನಾಗರಾಜ್ ಬೈರವರು ಕೂಡ ಒಂದು ದೊಡ್ಡ ಸಮೂಹ ಗೀತೆ ಕೂಡ ಹಾಡಿದ್ವಿ ನಾವು. ಅದು ಕೂಡ ಲಿಂಕ್ ಬುಕ್ ಆಫ್ ಅವಾರ್ಡ್ ಕೂಡ ಅದು ರೆಕಾರ್ಡ್ ಆಯ್ತದು. ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಆಡಿದಂಥದ್ದು. ಇದೆಲ್ಲ ಸಾಧ್ಯ ಆಗ್ತಾ ಇದೆ ಗುರುಳೆ. ಅದು ಕೂಡ ಆಗುತ್ತೆ ಮುಂದೆ. ಬಟ್ ನಿಮ್ಗೊಂದು ಕೊರತೆ ಏನು ಅಂತಂದ್ರೆ, ಈ ಎಲ್ಲ ಜನಪ್ರತಿನಿಧಿಗಳು ಕೂಡ ತಾವು ಭೇಟಿಯಾಗಿದ್ರಿ. ತಮ್ಮ ಪುಸ್ತಕ ವಿಚಾರ, ಇಲ್ಲಿರುವಂತ ಪುಸ್ತಕ ಭಂಡಾರಗಳನ್ನ ಭೇಟಿಯಾಗಿದೆ. ಕೆಲವರೆಲ್ಲ ವಿಸಿಟ್ ಮಾಡಿದ್ರು, ಏನಾದ್ರು ಮಾಡ್ತೀವಿ ಅಂದ್ರು. ಮತ್ತೆ ಅದು ಏನೋ ಸಾಧ್ಯ ಆಗ್ಲಿಲ್ಲ. ಅವ್ರದ್ದು ಇದ್ರ ಕೊರತೆನೋ ಅಥವಾ ಏನೋ ಕಾರಣ ಗೊತ್ತಿಲ್ಲ. ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಪಕ್ಷದವರು ಸ್ವಲ್ಪ ಸಂಪರ್ಕ ಇಟ್ಕೊಂಡಿದ್ವಿ. ಕೆಲವರು IAS IPS ಆಫೀಸರ್ಸು, ಅವ್ರನ್ನ ನಾವು ರೆಕಮೆಂಡ್ ಮಾಡ್ತೀವಿ ಅಂದರು. ಈ ದಯಾನಂದ್ ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದರು ಮೈಸೂರಿನಲ್ಲಿ. ಆಮೇಲೆ ಈಗ ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ಸಹ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಇದು ಮಾಡ್ತೀನಿ ಅಂದರು. ಉಮಾಶ್ರೀ ಅವ್ರ ಸಂಪರ್ಕನೂ ಇಟ್ಕೊಂಡು ಅವರು ನಾವು ಅಂತಾರಾಷ್ಟ್ರೀಯ ನಮ್ಮ BKS ಅಯ್ಯಂಗಾರ್ ತೀರ್ಕೊಂಡಾಗ ಒಂದು ಯೋಗ ನುಡಿ ನಮನ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಾಡು ಮಾಡಿದ್ದೆ. ಸುಮಾರು 2,500 ಜನ BKS ಅಯ್ಯಂಗಾರ್ ಅವರ ಶಿಷ್ಯರು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದ ಬಂದು ಒಂದು ದಿವಸದ ಕಾರ್ಯಕ್ರಮ November 2, 2016 ಮಾಡಿದ್ದು. ಅದಕ್ಕೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು. ಆಮೇಲೆ ಅವರು ಉಮಾಶ್ರೀ ಅವರು ನಮಗೆ ತುಂಬ ರವೀಂದ್ರ ಕಲಾ ಪ್ರಶಸ್ತಿ ಕೊಡಬೇಕು, ಯೋಗದಲ್ಲಿ ಮಹಾನ್ ಸಾಧನೆ ಮಾಡಿದ್ದಾರೆ ಅಂತ ನಾವು ಅದಕ್ಕೆ ಕೇಳ್ಕೊಂಡ್ವಿ. ಆಗಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವ್ರನ್ನೆಲ್ಲ. ಅದಕ್ಕೆ ನೋಡೋಣ ಅಂತ ಅವರಿಂದ ಇದು ಬಂತು. ಮತ್ತು ಮುಂದೆ ಅದು ಕೋವಿಂದ್ ಅವರು ರಿಟೈರ್ಡ್ ಆಯಿತು ಮತ್ತು ಹೊಸೂರು ಬಂದರು. ಅದೆಲ್ಲ ಸ್ವಲ್ಪ ಹಿನ್ನಡೆ ಆಯಿತು. ಮತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರಯತ್ನ ಮಾಡಬೇಕು. ಯೋಗದಲ್ಲೇ ಮುಂದುವರ್ಕೊಂಡು, ಯೋಗ ಒಂದು ಕಲಿತು ಯೋಗದಲ್ಲಿ ಸಾಧನೆ ಮಾಡಿದ್ರೆ ಮನುಷ್ಯ ಆಟೋಮೆಟಿಕ್ ಪರಿವರ್ತನೆ ಆಗುತ್ತೆ. ಪಶುತ್ವದಿಂದ ಮನುಷ್ಯತ್ವದಿಂದ ದೈವತ್ವಕ್ಕೆ ಕರ್ಕೊಳ್ಳುವಂತಹ ಅಪಾರ ಶಕ್ತಿ ಯೋಗಕ್ಕಿದೆ. ಆ ಯೋಗದಲ್ಲಿ ನಾವು ಅದನ್ನ ಮನುಷ್ಯನ ಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಇದೆ. ಇವತ್ತು ವಿದೇಶದವರು ಅಷ್ಟು ಡ್ರಗ್ಸ್ ಅದು ಇದರಲ್ಲಿ ತುಂಬ ಜನ ಅಡಿಕ್ಟ್ ಆದವರು ಮೈಸೂರಿಗೆ ಬಂದು ಗೋಕುಲಂನಲ್ಲಿ ಯೋಗ ಅದೆಲ್ಲ ಕಲಿತು ಅವರ ಮನ ಪರಿವರ್ತನೆಯಾಗಿ ಅವರೇ ನಮಗೆ ಯೋಗ ಕ್ಲಾಸ್ ಹೇಳ್ಕೊಡುವಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಬೇರೆ ಇಲ್ಲೆಲ್ಲ ಕಲ್ತ್ಕೊಂಡೋಗಿ ಬೇರೆ ಬೇರೆ ಅಮೆರಿಕ, ಜಪಾನ್, ಜರ್ಮನಿ, ಮಲೇಷಿಯಾ, ಜಪಾನ್
ಚೀನಾ ಎಲ್ಲ ಕಡೆ ಕಲ್ಕೊಂಡು ಅವ್ರವ್ರಲ್ಲೇ ಸೆಂಟರ್ ಮಾಡ್ಕೊಂಡು ಯೋಗದ ಇದು ಮಾಡಿ ಯೋಗದಿಂದ ಇವತ್ತು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಾರ್ಟ್ ಬ್ಲಾಕೇಜ್ ಆಗಿದ್ದು ನಾರ್ಮಲ್ ಆಗಿದೆ, ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಆಗಿದ್ದೆಲ್ಲ ನಾರ್ಮಲ್ ಆಗಿದೆ. ವಿತ್ ಎವಿಡೆನ್ಸ್ ಪ್ರೂಫ್ ಎಲ್ಲ ನಮ್ಮ ಹತ್ರ ಇದೆ. ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿನಲ್ಲಿ ಇದರಲ್ಲಿ ಸಾಕಷ್ಟು ಸಂಶೋಧನೆ ಆಗಿದೆ. ಅದೆಲ್ಲ ಪೇಪರ್ಸು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟೇಷನ್ ಎಲ್ಲ ನನ್ನ ಹತ್ರ ಸಂಗ್ರಹ ಮಾಡಿದೆ. ಹೀಗಾಗಿ ನಾನು 15ರಿಂದ 20 ಪುಸ್ತಕಗಳ 1000 ಪುಸ್ತಕಗಳನ್ನ ಸಂಗ್ರಹ ಮಾಡುವಂಥ ಒಂದು ಅವಕಾಶ ಸಿಕ್ತು. ಯಾಕಂದರೆ ಅದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಅದು ರಿಸರ್ಚ್ಗೆಲ್ಲ ಬರುತ್ತೆ ಆ ಥರ. ಈಗ ಯೋಚಿಸಿದ PhD ಮಾಡಬೇಕಾದ್ರೂ ಅದಕ್ಕೆ ಬೇಕಾದಂಥ ರೆಫರೆನ್ಸ್ ಬುಕ್ಸ್ ನಮ್ಮಲ್ಲಿದೆ. ಅದೊಂದು ಲೈಬ್ರರಿ ಮಾಡಿದಾಗ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಅದು ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ. ಅದು ಅಷ್ಟು ಶಕ್ತಿ ಯೋಗಕ್ಕಿದೆ. ಅದಕ್ಕೆ ಇವತ್ತಿನ ಜನರು IAS IPS ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಹೋಗೋದು ಅವ್ರ ಇಂಟ್ರೆಸ್ಟ್ ಇದೆ. ಆದರೂ ಯೋಗಕ್ಕೂ ಸ್ವಲ್ಪ ಬನ್ನಿ, ಅದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಎಷ್ಟು ಸಾಧನೆ ಆಗುತ್ತೆ ಅಂತ ನಾವು ಇದು ನಾನು ನೋಡಿರ್ಬೇಕಾರೆ ಆಶ್ರಮಗಳಿಗೆ, ಉದಾಹರಣೆಗೆ ಮೈಸೂರಿನ ರಾಮಕೃಷ್ಣ ಆಶ್ರಮಗಳಿಗೆ ಎಂತೆಂಥ ಅಧಿಕಾರಿಗಳು ಬರ್ತಾರೆ ಮನಶಾಂತಿಗೋಸ್ಕರ. ಕೇವಲ 10 ನಿಮಿಷ, ಅರ್ಧ ಗಂಟೆ, ಯಾವುದೇ ಎಜುಕೇಶನ್ ಅವ್ರ ಲೆವೆಲ್ ಇದ್ರೂ ಕೂಡ ಅವರೆಲ್ಲ ಯೋಗದಿಂದ ಪ್ರಭಾವಿತರಾಗಿ. ಇವನ್ APJ ಅಬ್ದುಲ್ ಕಲಾಂ ಅವರು ಮುಸ್ಲಿಂ ಆದರೂ ಸಹ ಅವರು ಜನವಾರ ಆಗ್ತಾಯಿದ್ರು, ಸಂಧ್ಯಾ ವಂದನೆ ಮಾಡ್ತಾಯಿದ್ರು, ವೀಣೆ ನುಡಿಸ್ತಾ ಇದ್ರು. ಮತ್ತು ಅದು ವಿವೇಕಾನಂದರ ಪರಮ ಭಕ್ತರು. ಅವೇಕಂಡ್ ಇಂಡಿಯಾ ಫರ್ಮ್ ಅಂತೇಳಿ ಮಾಡಿ ಅದ್ರ ಮೂಲಕ ವಿವೇಕಾನಂದರ ವಾಣಿಯನ್ನು ಶಾಲೆ ಕಾಲೇಜು ಎಲ್ಲ ಇದರಲ್ಲಿ ಪ್ರಚಾರ ಮಾಡಿದ್ರು. ದೇಶ ವಿದೇಶದಲ್ಲಿ ಅವ್ರ ಜೀವನವನ್ನೇ ತ್ಯಾಗ ಮಾಡಿಕೊಂಡ್ರು. ಅವರು ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಎಲ್ಲರೂ ಏನೇನೋ ಲಾರಿಗಟ್ಟಲೆ ಸಾಮಾನು ತುಂಬಿಕೊಂಡು ಹೋಗ್ತಾರೆ. ಅವ್ರು ಹೋದಾಗ 2 ಸೂಟ್ ಕೇಸ್ ಇಟ್ಕೊಂಡು ಹೋದ್ರು. ವಾಪಸ್ ರಾಷ್ಟ್ರಪತಿ ಭವನ ಬಿಟ್ಟು ಬರಬೇಕನ್ನೋವನ್ನೇ ಮುಡಿಪಾಗಿಟ್ರು. ಅವರು ಒಂದು ಇದರಲ್ಲಿ ಶಿಲಾಂಗಲ್ಲಿ ಎಲ್ಲೋ ಒಂದು ಭಾಷಣಕ್ಕೆ ಹೋಗಿದ್ದು. ಭಾಷಣ ಮುಗಿಸಿ ಈಚೆ ಬರೋದ್ರೊಳಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ಕೊಲ್ಯಾಪ್ಸ್ ಆದರು. ಅಂದರೆ ನಾನು ಟೀಚರ್ ಪೋಸ್ಟ್ ನನಗೆ ತುಂಬ ಟೀಚಿಂಗ್ ನಂಗೆ ಇಂಟ್ರೆಸ್ಟ್ ಅಂತಿದ್ರು. ಟೀಚಿಂಗ್ ಮಾಡೋಕ್ಕೆ ಹೋದಾಗಲೇ ಅವರು ಪ್ರಾಣ ತ್ಯಾಗ ಮಾಡಿದ್ರು. ಮತ್ತಿಗೆ ಹೌದು APJ ಅಬ್ದುಲ್ ಕಲಾಂ. ತಾವು ಈಗ ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ಬಹಳ ಒಡನಾಟ ಇದೆ. ಮತ್ತೆ ಯಾವ್ಯಾವ ಆಶ್ರಮಕ್ಕೆ ತಾವು ಹೋಗಿದ್ರಿ? ಇವತ್ತು ಕೂಡ ಒಂದು ಆಶ್ರಮಕ್ಕೆ ಹೋಗಿದ್ರಿ ತಾವು. ಯಾರೆಲ್ಲ ಪರಿಚಯ ಇದ್ರೆ ಇದರಲ್ಲಿ ಇದೊಂದು ಆಗುತ್ತೆ ಅನ್ನೋ ಒಂದು ಪ್ರಚಂಡ ಆತ್ಮವಿಶ್ವಾಸದಲ್ಲಿ ಇದ್ದೇನೆ. ವಿವೇಕಾನಂದರ ಹೆಂಗೆ ಶಿವವಾಣಿಯನ್ನು ಇಡೀ ಜಗತ್ತಿಗೆಲ್ಲ ತಲುಪಿಸಿದ್ರು ಅಂತ. ಹೀಗಾಗಿ ನಾನು ಬಹಳಷ್ಟು ಸೆಮಿನಾರು, ವರ್ಕ್ಶಾಪು ಮತ್ತೆ ಏನು ಇವತ್ತು ಯೋಗಾಭ್ಯಾಸನೇ ಇವತ್ತು ಮೈಸೂರು ಅನ್ನೋದು ತಮಗೆ ಇದಾಗಿದೆ. ಅದನ್ನ ಆಗ್ಲಿ ಏನೋ ಒಂದು ಮನದಾಳದ ಒಂದು ಮಾತು ತಮ್ದು ಅಂತ ಕೂಡ ಕಾಣುತ್ತೆ. ಅದಕ್ಕೆ ಎಲ್ಲೋದ್ರು ಕೂಡ ನಿಸ್ಸಂಕೋಚವಾಗಿ ಅವ್ರ ಫೋನ್ ನಂಬರ್ ತಗೋತೀರಾ. ಎಲ್ಲೋ ಒಂದ್ ಕಡೆ ಈ ಹಳ್ಳಿಲಿ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಎಲ್ಲೋದ್ರು ಕೂಡ ಒಂದ್ ಸೇವೆ ಮಾಡ್ತಾ